ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್ ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ? ಸೊ ಪ್ರೀವಿಯಸ್ ವೀಡಿಯೋ RCB ಇದು ಬಿಟ್ಟಿದೆ, ಸೊ ಪರವಾಗಿಲ್ಲ, ವ್ಯೂಸ್ ಒಂದು ಸ್ವಲ್ಪ ಡೌನ್ ಆಗಿದೆ. ಸೊ ಗಾಯ್ಸ್, ನನಗಿದು ಕಾಮನ್ ಆಗಿ ಇದ್ದಿದ್ದೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ 1 ಮಂತಲ್ಲಿ ಆಲ್ಮೋಸ್ಟು ಚೆನ್ನಾಗಿ ಗ್ರೋತ್ ಆದರೆ ಯಾವುದಾದ್ರೂ 1 to 3 ಡೇಸ್ ಒಂದು ಸ್ವಲ್ಪ ಡೌನ್ಫಾಲ್ ಆಗುತ್ತೆ ನನ್ನ ಚಾನಲ್ಲು. ಸೊ ಓಕೆ, ಇರಲಿ, ಅದೆಲ್ಲ ಟೈಮು ಮತ್ತು ಏನೇನು ಎಕ್ಸೆಟ್ರಾ ವ್ಯೂಸ್ ಒಂದು ಸ್ವಲ್ಪ ಡೌನ್ ಆಗುತ್ತೆ. ಬಟ್ ಏನಂದರೆ ಈ ತಿಂಗಳಲ್ಲಿ ಒಂದು ಸ್ವಲ್ಪ ಚೆನ್ನಾಗೇ ವ್ಯೂಸ್ ಬರ್ತಿತ್ತು, ಕಡಿಮೆ ಅಂತೆಲ್ಲ. ಇವಾಗ ಅಂದರೆ ಈ ತಿಂಗಳಂದರೆ ಹೋದ ತಿಂಗಳಲ್ಲಿ, ಸೊ ಏಪ್ರಿಲ್ 7 ದಿನ ಆಗೈತೆ ಏನಪ್ಪ ಅಂತ ಅನ್ಕೋಬೇಡಿ. ಸೊ ಹೋದ ತಿಂಗಳು ಓಕೆ ಬೆಸ್ಟಾಗಿ ಚೆನ್ನಾಗಿ ಬರ್ತಿತ್ತು, ಬಟ್ ಈಗ ಒಂದು ಸ್ವಲ್ಪ ಡೌನ್ ಆಗಿದೆ. ಸೊ ಓಕೆ, ನೋಡೋಣ ಒಂದು 2 to 3 ಡೇಸ್ ಏನಾಗುತ್ತೆ. ಸೊ ಚಾನಲ್ ಬಗ್ಗೆ ಏನು ಮಾತಾಡೋದಿಲ್ಲ ಗೈಸ್, ಸಬ್ಸ್ಕ್ರೈಬರ್ಸ್ ಎಲ್ಲ ತುಂಬ ಚೆನ್ನಾಗಿ ಫಾಲೋ ಅಪ್ ಆಗ್ತಾಯಿದೆ, ಅಂದರೆ ಸಬ್ಸ್ಕ್ರೈಬ್ ಆಗ್ತಾಯಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಮಾತೇ ಇಲ್ಲ. ಸೊ ಆಲ್ಮೋಸ್ಟು 4100 ಬರ್ತಿದೆ ಸಬ್ಸ್ಕ್ರೈಬರ್ಸ್ದು. ಸೊ ಆದಷ್ಟು ಬೇಗ 5000 ಆಗಲಿ ಅಂತ ನಾನು ಬೇಡ್ಕೊತೀನಿ. ಮತ್ತು ಈ ವಿಡಿಯೋ ಬಂದು 97th ವೀಡಿಯೋ. ಸೊ ಗೈಸ್, ಹೇಗಾಗ್ಬಿಟ್ಟೈತೆ ಅಂದರೆ ಚಾಲೆಂಜ್ ಅಂತ ತಗೊಂಡು, ಲೈಕ್ ಓಪನ್ ಚಾಲೆಂಜ್ ಅಲ್ಲ, ನನಗೆ ನಾನೇ ಚಾಲೆಂಜ್ ಅಂತ ತಗೊಂಡು 100 ಡೇಸಲ್ಲಿ ಅಂದರೆ ಕಂಪ್ಲೀಟ್ 365 ಡೇಸಲ್ಲಿ 365 ಡೇಸ್ ಹಾಕಬೇಕು. ಬಟ್ ಏನು ಅಂದರೆ ಫಸ್ಟು 50 ಡೇಸ್ ಟಾರ್ಗೆಟ್ ಇಟ್ಕೊಂಡು, ಆಮೇಲೆ 75 ಡೇಸ್, ಆಮೇಲೆ 100 ಡೇಸ್ಗೆ ಬಂದಿದ್ದೀನಿ. ಸೊ 100 ಡೇಸ್ ಕಂಪ್ಲೀಟ್ ಮಾಡಲೇಬೇಕು ಅಂತ ಟೆನಿಕಾಸ್ಟು ತಲೆ ತೊಟ್ಟಿ ಕೂತ್ಬಿಟ್ಟಿದ್ದೀನಿ ಅಂತ ನಿಂತ್ಬಿಟ್ಟಿದ್ದೀನಿ. ಸೊ 100 ಡೇಸ್ ಆದಮೇಲೆ ಇಲ್ಲಲ್ಲ, 100 ಡೇಸ್ ಆದಮೇಲೂ ಕಂಟಿನ್ಯೂ ಆಗುತ್ತೆ. ಬಟ್ ಏನು ಅಂದರೆ ಗೈಸ್, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಅನ್ನೋದಕ್ಕಿಂತ ಈ ಪ್ರೆಷರ್ ಇದೆಯಲ್ಲ, ನಿಜವಾಗ್ಲೂ ಗೈಸ್ ದಯವಿಟ್ಟು ಹೇಳ್ತಿದ್ದೀನಿ, ಯಾರೆಲ್ಲ ಕಂಟೆಂಟ್ ಕ್ರಿಯೇಷನು ಅಥವಾ ಏನಾರ ಮಾಡಬೇಕು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಅಂತ ಬರೋಕ್ಕೆ ಟ್ರೈ ಮಾಡ್ತಾಯಿದ್ದೀರೋ, ಸೊ 100 ಸತಿ ಯೋಚನೆ ಮಾಡಿ. ಯಾಕೆ ಅಂದರೆ ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ನಾನು ಫಸ್ಟು ಬಂದಿದ್ದು ಜೋಶು ಓಕೆ ಅಂದ್ಬಿಟ್ಟು ಎಂಟ್ರಿ ಆದೆ. ಲೈಕ್ ನಾನು ಫಸ್ಟ್ ವೀಡಿಯೋ ಬಿಡಬೇಕಾದಾಗಲೇ ಫಿಕ್ಸ್ ಆದೆ, ಆ ಟೆನಿಕಾಸ್ಟ್ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಆಗಲೇಬೇಕು. ನಂದು ಡೈಲಿ ವ್ಲಾಗ್ಸ್ ಮಾಡ್ತೀನೋ ಅಥವಾ ಏನೋ ಎಕ್ಸೆಟ್ರಾ ಏನಾದರೂ ಆಗಲಿ, ಡೈಲಿ ಒಂದು ವೀಡಿಯೋ ಅಪ್ಡೇಟ್ ಇರಬೇಕು, ಮಿನಿಮಮ್ ಒಂದು ವೀಡಿಯೋ ಆದರೂ ಕೊಡಬೇಕು ನಾನು ಡೈಲಿ ಅಂದ್ಬಿಟ್ಟು ಅಂದ್ಕೊಂಡೆ. ಸೊ ಸುಮ್ಮನೆ ಅಂದ್ಕೊಂಡ್ರೆಲ್ಲ ಚೆನ್ನಾಗಿರಲ್ಲ ಅಂದ್ಬಿಟ್ಟು 1 ವರ್ಷ ಕೊಡೋಣ, ಏನಾಗುತ್ತೋ ಆಗೋಗಲಿ, 1 ವರ್ಷ ಏನೇ ಆಗಲಿ ತಲೆ ಮೇಲೆ ತಲೆ ಬೀಳಲಿ, 1 ವರ್ಷ ಕೊಡಲೇಬೇಕು ಕಂಟಿನ್ಯೂಸ್ ವೀಡಿಯೋಸು ಅಂತ ಫಿಕ್ಸ್ ಆದೆ. ಸೊ ಇವಾಗ 97th ವೀಡಿಯೋ ನಿಜವಾಗ್ಲೂ ಹೇಗಾಗ್ಬಿಟ್ಟೈತೆ ಅಂದರೆ, ನನಗಂತೂ ಗಾಯ್ಸ್ ಸಿಕ್ಕಾಪಟ್ಟೆ ಪ್ರೆಷರು, ತಲೆ ನೋವು. ನನಗೆ ನಿಜವಾಗ್ಲೂ 3 ದಿವಸದಿಂದ ಹೆವಿ ವರ್ಕ್ ಇದೆ ಗೈಸ್. ನೀವು ನಂಬಲ್ಲ, ನಾನು ಹೇರ್ ಕಟ್ ಮಾಡಿಸ್ಬೇಕು, ಹೇರ್ ಕಟ್ ಅಂತೂ ವರ್ಸ್ಟಾಗೈತೆ. ಸೊ ಅದಕ್ಕೆ ಹೋದರೆ ಮಿನಿಮಮ್ 1 ಅವರಿಂದ 2 ಅವರ್ಸ್ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋದಕ್ಕಿಂತ ನನಗೆ ಆ ಟೈಮ್ ಸಿಗ್ತಾ ಇಲ್ಲ ಗೈಸ್. 2 ಅವರ್ಸಿಂದ 3 ಅವರ್ಸ್ ಫ್ರೀ ಆಗ್ತಾನೆ ಇಲ್ಲ ನಾನು. ಅಟ್ಲೀಸ್ಟ್ ಮಿನಿಮಮ್ ಒಂದು 2 ಅವರ್ಸ್ ಆದರೂ ಫ್ರೀ ಆದರೆ ಏನಾದ್ರೂ ಮಾಡ್ಬೋದು. ಬಟ್ ಏನು ಅಂದರೆ ಫ್ರೀ ಆದಾಗ ಓಕೆ, ಒಂದು ಸ್ವಲ್ಪ ಹೊತ್ತು ಹಿಂಗೇನೋ ಏನೋ ಯೋಚನೆ ಮಾಡ್ತಾ ಇರ್ತೀವಿ, ಸಡನ್ನಾಗಿ ಏನಾದರೂ ಒಂದು ವರ್ಕ್ ಬಂದುಬಿಟ್ಟಿರುತ್ತೆ. ಆಮೇಲೆ ನಿಮಗೆಲ್ಲ ಗೊತ್ತಿರುತ್ತೆ, ಲೈಕ್ ಇವಾಗ ಒಂದು 2 to 3 ಡೇಸ್ ಬ್ಯಾಕು ಹುಷಾರಿಲ್ದಿರ ಕಂಪ್ಲೀಟ್ 3 to 4 ಡೇಸು ಬಿಸ್ನೆಸ್ ಕಡೆ ಏನೂ ನೋಡ್ದಿರ ಫುಲ್ಲು ನನಗೆ ಆವತ್ತಿಂದ ಏನೇನಿತ್ತೋ ಅದೆಲ್ಲ ಈಗ ಹಾಕೊಂಡು ಜಡಿತೈತೆ. ಲೈಕ್ ಆವಾಗಿದ್ದಿದ್ದು ವರ್ಕೆಲ್ಲ. ಸೊ ಆವಾಗ ಒಂದು ಸ್ವಲ್ಪ ಚೆನ್ನಾಗಿದ್ದಿದ್ರೆ ಮೇ ಬಿ ಒಂದು 2 to 3 ವರ್ಕ್ಸ್ ಆದರೂ ಮುಗ್ದಿರೋದು. ನನಗೆ ಪ್ರೆಷರ್ ಕಡಿಮೆ ಆಗಿರೋದು ಈಗ. ಸೊ ಇವಾಗ ಹೊಸ್ದಾಗಿ ಸ್ಟಾಕ್ ಹಾಕಿಸ್ಬೇಕು, ಅದು ಒಂದು ಕಡೆ ಟೆನ್ಷನ್ನು. ಒಂದು ವೆಬ್ಸೈಟ್ ಆಲ್ಟರ್ ಮಾಡಿಸ್ತಾಯಿದ್ದೀನಿ, ಸೊ ಅದು ಒಂದು ಕಡೆ ಟೆನ್ಷನ್ನು. ಇವಾಗ ನಂದು ಕರೆಂಟ್ ಅಕೌಂಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ, ಸೊ ಅದು ಒಂದು ಟೆನ್ಷನ್ನು. ಇವಾಗ ಬ್ಯಾಂಕಿಗೆ ಹೋಗಬೇಕು. ಸೊ ನೀವು ನಂಬಲ್ಲ, ಇವಾಗ ಬೆಳಿಗ್ಗೆಯಿಂದ ಗೈಸ್ 10 ನಿಮಿಷ ಫ್ರೀ ಆಗಿಲ್ಲ, 10 ಗಂಟೆಗೆ ಬಂದು ಶಾಪಲ್ಲಿ ಕೂತವನು. ಸೊ ನೀವು ನಂಬಲ್ಲ ಗೈಸ್, ಟೈಮ್ ನೋಡಿ ಬೇಕಾದ್ರೆ ತೋರಿಸ್ತೀನಿ. ಸೊ 7ನೇ ತಾರೀಕು ಇವತ್ತು ಅಪ್ಲೋಡ್ ಆಗೋ ವಿಡಿಯೋ ಇವತ್ತೇ ಮಾಡ್ತಾಯಿದ್ದೀನಿ. ನೆನ್ನೆ ಫುಲ್ಲು ಕಂಪ್ಲೀಟ್ ಬ್ಯುಸಿ ಇದೆ. 1:26 1:15 ಗೈಸ್ ಟೈಮು. ಸೊ ಇವಾಗ ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಈಗಲೂ ಕೂಡ ಫ್ರೀ ಇಲ್ಲ. ಇವಾಗ ಇನ್ನೊಂದು ½ ಅವರಿಂದ 1 ಅವರ್ ಅಷ್ಟರಲ್ಲಿ ಗೈಸ್ ನಾನು ವೀಡಿಯೋ ಮಾಡಿಲ್ಲ ಅಂದರೆ ಆ ಟೆನಿಕಾಸ್ಟ್ ಇವತ್ತಿನ ವೀಡಿಯೋ ಬಿಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಆಗಲ್ಲ ಅಂತ ಅಂದ್ಕೊಂಡು ಫಿಕ್ಸ್ ಆದೆ. ಓಕೆ 90 ಆಮೇಲೆ ಸುಮ್ಮನೆ ಕೂತ್ಕೊಂಡು ಲೈಕ್ ವೀಡಿಯೋಸ್ ಎಲ್ಲ ನೋಡಿದೆ, ಎಷ್ಟು ವೀಡಿಯೋಸ್ ಅಪ್ಲೋಡ್ ಆಗೈತೆ ಅಂತ. 96 ವೀಡಿಯೋಸು, 2 ರೀಲ್ ಅಪ್ಲೋಡ್ ಆಗೈತೆ. ಸೊ 96 ವೀಡಿಯೋಸ್ ಅಪ್ಲೋಡ್ ಆಗೈತೆ, ಇದು ಸೇರಿದ್ರೆ 97th ಆಗೋಗುತ್ತೆ. ಸೊ 100 ಡೇಸ್ಗೆ ಇನ್ನು 4 ವೀಡಿಯೋ ಇರೋದು ಬಾಕಿ. ಸೊ ಎಂತಕ್ಕೆ ಮಿಸ್ ಮಾಡ್ಕೋಬೇಕು, ಬೇಡ ಮಾಡೋಣ ಅಂತ ಛಲ ತೊಟ್ಟಿಗೆ ಕೂತಿದ್ದೀನಿ. ನಿಜವಾಗ್ಲೂ ಸ್ಟಾರ್ಟಿಂಗ್ ಬಂದಿದ್ದು ಜೋಶು ಗೈಸ್ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ಏನಾಗುತ್ತೆ ಏನು, ದಿನದಲ್ಲಿ 1-2 ಅವರ್ 3 ಅವರ್ ಫ್ರೀ ಆಯ್ತೀವಿ, ಒಂದು ವೀಡಿಯೋ ಮಾಡಿ ಬಿಡ್ಬೋದು ಏನು ಅಂತ ಈ ಥರ ಇತ್ತು ಮೈಂಡ್ಸೆಟ್ಟು.
ಸೊ ಇವಾಗ ಹೆಂಗಾಗ್ಬಿಡ್ತೈತೆ ಅಂದರೆ ಆ 2 ಅವರ್ 3 ಅವರ್ ಯಾವಾಗ ಫ್ರೀ ಆಯ್ತೀನೋ ಅಂತ ಅನ್ಸ್ಬಿಟ್ಟೈತೆ. ಆಮೇಲೆ ಇನ್ನೂ ಡೈಲಿ ವ್ಲಾಗ್ ಕಂಟೆಂಟ್ ಕೇಳಿದ್ಬಿಟ್ರಂತೂ ನಿಮಗಂತೂ ಬೇಜಾರಾಗೋಗುತ್ತೆ. ನಾನು ಅದಕ್ಕೆ ಇವಾಗ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಡೈಲಿ ವ್ಲಾಗ್ ಕಡೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾಯಿಲ್ಲ. ಫ್ರೀಯಾಗಿದ್ದಾಗ ಏನಾದರೂ ಒಕೇಶನ್ ಆ ಥರ ಏನಾದರೂ ಇದ್ದಾಗ ಆಚೆ ಗೀಚೆ ಹೋದಾಗ ಫಂಕ್ಷನ್ಗೆ ಹೋದಾಗ ಅಥವಾ ಯಾವ್ದಾರ ದೇವಸ್ಥಾನ ಗಿಂಪಲ್ಗೆ ಹೋದಾಗ ಅಷ್ಟೇ ಡೈಲಿ ವ್ಲಾಗ್ ಥರ ಮಾಡ್ತಾಯಿದ್ದೀನಿ ಕಂಟೆಂಟು. ಅದು ಬಿಟ್ಟರೆ ಇನ್ನೆಲ್ಲ ಈ ಥರ ಏನಾದ್ರು ಒಂದು ಕಂಟೆಂಟ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನಿಜವಾಗ್ಲೂ ಹೇಳ್ತೀನಿ, ದಯವಿಟ್ಟು ಯಾರೆಲ್ಲ ಕಂಟೆಂಟ್ ಕ್ರಿಯೇಷನ್ಗೆ ಈಗ ಹೆಜ್ಜೆ ಇಡಬೇಕು ಅಂತ ಅನ್ಕೋತಾ ಇದ್ದೀರೋ, ಸೊ ಬೇರೆ ಇನ್ಯಾವ ವರ್ಕು ಇಲ್ಲ ನಿಮ್ಮದು. ಅಂದರೆ ಚಿಕ್ಕ ಪುಟ್ಟ ವರ್ಕ್ ಓಕೆ ಗೈಸ್, ಈ ಥರ ಬಿಸ್ನೆಸ್ಸು ಅಥವಾ 1-2-3 ಥರ ಬಿಸ್ನೆಸ್ ನೋಡ್ಕೋಬೇಕು. ಅದಾದಮೇಲೆ ಮನೆ ಮೇಂಟೈನ್ ಮಾಡಬೇಕು, ಲೈಕ್ ಮನೆಗೂ ಒಂದು ಸ್ವಲ್ಪ ಏನಾದರೂ ಕೊಡಬೇಕು. ಈ ರೀತಿ ಎಲ್ಲ ಇದ್ದರೆ ದಯವಿಟ್ಟು ಹೇಳ್ತಾ ಇದ್ದೀನಿ, 100 ಸತಿ ಯೋಚನೆ ಮಾಡಿ ಕಂಟೆಂಟ್ ಕ್ರಿಯೇಷನ್ ಬರೋಕ್ಕಿಂತ ಮುಂಚೆ. ಒಂದು ಹೇಳ್ತೀನಿ ಗೈಸ್, ಇವಾಗ ನೋಡಿ, ಇವಾಗ ನಾನು ಕೂತ್ಬೇಕಾದ್ರೆ ಒಂದು ಅರ್ಧ ಗಂಟೆ ಫ್ರೀಯಾಗಿ ಮಾತಾಡೋದು ದೊಡ್ಡದಲ್ಲ. ಸೊ ಅರ್ಧ ಗಂಟೆ ಇಲ್ಲಾಂದ್ರೆ 1 ಅವರ್ ಮಾತಾಡ್ತೀನಿ ನಾನು ಕ್ಯಾಮ್ರಾ ಮುಂದೆ ಕೂತ್ಕೊಂಡು. ಸೊ ಮಾತಾಡಿ ಅದನ್ನು ನಾನು ಅಪ್ಲೋಡ್ ಮಾಡೋದಿದೆಯಲ್ಲ, ಆ ಅಪ್ಲೋಡ್ ಆಗೋಕ್ಕೆ ಮತ್ತು ನಾನು ವೀಡಿಯೋ ಮಾಡಿ ಕಂಪ್ಲೀಟ್ ಆಗಿದ್ದಕ್ಕೂ ಅಪ್ಲೋಡ್ ಮಾಡೋ ಮಧ್ಯದಲ್ಲಿ ಇದೆಯಲ್ಲ ಆಟ, ಅದು ಹೆವಿ ನೆಕ್ಸ್ಟ್ ಲೆವೆಲ್ ಆಟ. ಸೊ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ತಿರ್ಗಾ ಹೇಳೋಕ್ಕಾಗಲ್ಲ. ಬಟ್ ಶಾರ್ಟಾಗಿ ಹೇಳಬೇಕು ಅಂದರೆ ಗೈಸ್, ಇವಾಗ ವೀಡಿಯೋ ಮಾಡಿರ್ತೀನಲ್ಲ, ಸೊ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ಅಷ್ಟು ಟೈಮ್ ಅರ್ಧದಿಂದ 3/4 ಗಂಟೆ ಎಗ್ರೋಗ್ಬಿಡುತ್ತೆ. ಅದಾದಮೇಲೆ ಅದನ್ನು ಎಡಿಟ್ ಮಾಡೋಕ್ಕೆ 1-2 ಅವರ್ ಎಗ್ರೋಗುತ್ತೆ. ಸೊ ಅದಾದಮೇಲೆ ಅದನ್ನು ತಿರ್ಗಾ ಬ್ಯಾಕ್ ಟ್ರಾನ್ಸ್ಫರ್ ಮಾಡ್ಕೊಂಡು ಮೊಬೈಲ್ಗೆ ಅಥವಾ ಅಪ್ಲೋಡು ಕೊಟ್ರು ಅಪ್ಲೋಡು ಏನು ಸುಮ್ಮನೆ ಆಗಲ್ಲ ಗೈಸ್. ಸೊ ತುಂಬ GB ಇರೋದ್ರಿಂದ ನನ್ನ ವೈಫೈ ಏನಾದ್ರು ಸ್ಪೀಡ್ ಆಗಿದ್ದರೆ ಮಿನಿಮಮ್ 1 ಅವರಿಂದ 1.5 ಅವರಲ್ಲಿ ಮುಗೀತದೆ. ವೈಫೈ ಏನಾದ್ರು ಸ್ಲೋ ಆಗಿಬಿಟ್ಟಿದ್ರೆ ಅಂತೂ ಮುಗಿದೋಯ್ತು ಕತೆ. ಕೇಳ್ಕತ್ತಮ್ಮ ನಾಟಕ ಬಂದು 2 ಅವರ್ ಟೈಮ್ ತಗೊಳುತ್ತೆ. ಸೊ ಲೆಕ್ಕ ಹಾಕಿ 4-5 ಅವರ್ ಹೋಗ್ಬಿಡುತ್ತೆ. ಸೊ ಯಾರೆಲ್ಲ ಬೇರೆ ಬೇರೆ ಕಮಿಟ್ಮೆಂಟ್ಗಳ ಜೊತೆ ಸ್ಟಕ್ ಆಗಿದ್ರು, ಅದು 50 ಸತಿ ಎಲ್ಲ 100 ಸತಿ ಯೋಚನೆ ಮಾಡಿ ಈ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ. ಆಮೇಲೆ ಇನ್ನೂ ಒಂದೇನು ಅಂದರೆ ಗೈಸ್, ಪ್ಯಾಷನಾಗಿ ತಗೊಂಡು ವಾರಕ್ಕೊಂದು ಬಿಡ್ತೀನಿ ನಾನು, ಈ ರೀತಿ ಇಟ್ಕೊಳ್ಳಿ ದಯವಿಟ್ಟು ಹೇಳ್ತಿದ್ದೀನಿ. ಈ ರೀತಿ ಇದ್ದಾಗ ಏನಾಗೋದು ಗೊತ್ತಾ, ವಾರದಲ್ಲಿ ಯಾವತ್ತಾರ ಒಂದಿನ ಫ್ರೀ ಆಗಿರ್ತೀರ, ಅವಾಗ ಎಡಿಟಿಂಗ್ ಇಟ್ಕೋಬೋದು. ಮತ್ತು ನಾರ್ಮಲಾಗಿ ಅಲ್ಲಿ ಇಲ್ಲಿ ಓಡಾಡೋದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಅಥವಾ ಏನೋ ಒಂದು ಕಂಟೆಂಟ್ ಮಾಡ್ಕೊಂಡು ಒಂದಿನ ಫ್ರೀಯಾಗಿ ಮಾಡ್ಕೋಬೋದು. ಬಟ್ ನೀವು ಯಾವಾಗ ಡೈಲಿ ಬಿಡ್ತೀವಿ ಅಥವಾ 2 ಡೇಸ್ ಒನ್ಸು ಅಂದ್ರೂ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡುತ್ತೆ. ಸೊ ವೀಕ್ಲಿ ಒನ್ಸ್ ಅಂದರೆ ಬಿಸಿ ಶೆಡ್ಯೂಲ್ ಇದ್ದು ವೀಕ್ಲಿ 1 or 2 ವೀಡಿಯೋಸ್ ಬಿಡ್ತೀನಿ ನಾನು, ಹ್ಯಾಂಡಲ್ ಮಾಡ್ತೀನಿ ಅಂತಂದರೆ ಓಕೆ. ಸೊ ನಾನು ಕಂಪಲ್ಸರಿ ಡೈಲಿ ಒಂದೊಂದು ವೀಡಿಯೋ ಬಿಡ್ತೀನಿ ಅಂತ ನಂತರ ತಲೆಕೆಟ್ಟು ಡಿಸಿಷನ್ ಎಲ್ಲ ತಗೋಬೇಡಿ. ಸೊ ಯಾಕೆ ಅಂದರೆ ನಾನು ಗೈಸ್ ಇವಾಗ ಏನು ಗೊತ್ತಾ, ನನಗೆ ಈಸಿ ಇದ್ದಿದ್ರೆ, ಸೊ ಇವಾಗ ವೀಡಿಯೋ ಮಾಡಿದ್ದೀನಲ್ಲ, ವೀಡಿಯೋ ಸುಮ್ಮನೆ ಇವಾಗ ಹಂಗೆ ಅಪ್ಲೋಡ್ ಆಗಿಬಿಡುತ್ತೆ, ಹಂಗೆ ಆಗೋಗುತ್ತೆ. ಏನು ನನಗೆ 1/2 ಅವರಿಂದ 1 ಅವರ್ ಅಷ್ಟು ಟೈಮ್ ವೇಸ್ಟ್ ಆಯ್ತಾ ಇರೋದು ಅಂದರೆ ಬೇಕಾದ್ರೆ ಏನಾದ್ರು ಹೇಳ್ಬೋದು. ಸೊ ಇದಕ್ಕೆ ಅಂತಲೇ 4 to 5 ಅವರ್ಸ್ ಇಡಬೇಕಾಗುತ್ತೆ. ಕೆಲವೊಂದು ಟೈಮ್ ಇನ್ನೂ ಎಕ್ಸ್ಟೆಂಡ್ ಆಗೋಗುತ್ತೆ. ಸೊ ಜಾಸ್ತಿ ಲೆಂತ್ ಇದ್ದಷ್ಟು ವೀಡಿಯೋ ನಿಮಗೆ ಗೊತ್ತಿರುತ್ತೆ, ಎಡಿಟಿಂಗ್ ಜಾಸ್ತಿ ಕೂರಬೇಕು, ಎಡಿಟಿಂಗ್ ಜಾಸ್ತಿ ಮಾಡಿ ಅದು ಇದು ಎಲ್ಲ ತಲೆ ನೋವು ಬಂದ್ಬಿಡುತ್ತೆ ಗೈಸ್. ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಕಂಟ್ರೋಲ್ ಮಾಡಿ. ಸೊ ಇವತ್ತಿನ ವೀಡಿಯೋ ಇದಾಗಿದೆ ಗೈಸ್. ಸೊ ಗೈಸ್ ನನಗೇನು ಹೇಳಲಿ, ಇವತ್ತಿನ ನಿಜವಾಗ್ಲೂ ನನಗೆ ವೀಡಿಯೋ ಮಾಡಬೇಕು ಅಂತಲೇ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಇದನ್ನೇ ಒಂದು ಕಂಟೆಂಟಾಗಿ ಮಾಡ್ಬೋಣ ಅಂತ ಯೋಚನೆ ಮಾಡಿಬಿಟ್ಟಿದ್ದೀನಿ. ಮತ್ತು ಕಂಟೆಂಟ್ ಬಗ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಸಿಗ್ತಾಯಿಲ್ಲ ಗೈಸ್, ನೀವು ನಂಬಲ್ಲ. ಸೊ ಮುಂಚೆ ಆದರೆ ಅಟ್ಲೀಸ್ಟು ಕೂತ್ಕೊಂಡು ಒಂದು 1/2-3 ಗಂಟೆ ಕಂಟೆಂಟ್ ಬಗ್ಗೆ ಯೋಚನೆ ಮಾಡಿ ಅದರ ಒಂದು 4-5 ಕಂಟೆಂಟ್ ತಲೆಗೆ ಬಂದಾಗ ಅದರಲ್ಲಿ ಯಾವ್ದಾರ ಒಂದು ಪಿಕ್ ಮಾಡಿ ಅದ್ರ ಬಗ್ಗೆ ಮಾತಾಡಿ ಅದಕ್ಕೊಂದು ಸ್ವಲ್ಪ ತಮ್ನಿಲ್ ಕ್ರಿಯೇಟ್ ಮಾಡಿ ಮಾಡ್ತಿದ್ದೆ. ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಈ ಕ್ಯಾಮ್ರಾ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು ಒಂದು 2 ಮಿನಿಟ್ಸ್ ಬ್ಯಾಕು. ಸೊ ತಲೆ ಕೆಟ್ಟೋಗ್ಬಿಡ್ತೈತೆ, ನಾನು ವೀಡಿಯೋ ಇವತ್ತು ಮಾಡ್ತೀನೋ ಬಿಡ್ತೀನೋ ಗೊತ್ತಾಯ್ತಲ್ಲ, ಏನು ಮಾಡೋದು ಗೊತ್ತಾಯ್ತಲ್ಲ ಅಂತ ಅಂದ್ಕೊಂಡು ಅದೇ ಒಂದು ಕಂಟೆಂಟಾಗಿ ಮಾತಾಡ್ಬೋಣ ಬಿಡು. ಲೈಕ್ ಸಿಕ್ಕಾಪಟ್ಟೆ ಕಷ್ಟ ಇದೆ, ರಿಯಾಲಿಟಿ ಆಫ್ ಆ ಥರ ಏನೋ ಒಂದು ರಿಯಾಲಿಟಿನಾಗೆ ಇದನ್ನ ಒಂದು ಹಾಕ್ಬಿಟ್ಟು ಒಂದು ತಮ್ನಿಲ್ ಮಾಡೋಣ, ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಬೋಣ. ಸೊ ಬ್ರೇಕ್ ಆಗೋದು ಬೇಡ 100 ಡೇಸು. ಸೊ 365 ಡೇಸು ಬ್ರೇಕ್ ಆಗಲ್ಲ ಗೈಸ್. ನಾನು ಅದಕ್ಕೆ ಗ್ಯಾರಂಟಿ ಹೆಂಗೆ ಕೊಡ್ತಾ ಇದ್ದೀನೋ ಗೊತ್ತಿಲ್ಲ. ಸೊ 365 ಡೇಸ್ 100% ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸದ್ಯಕ್ಕೆ ಈಗ 100% ಆಗಿದೆ. ಸೊ 100 ಡೇಸ್ ಆಗಿದೆ. ಸೊ ನೋಡೋಣ, ಇನ್ನೂ 365 ಡೇಸಲ್ಲಿ 265 ಡೇಸ್ ಬಾಕಿ ಇದೆ. ಸೊ 265 ಡೇಸ್ ಹೆಂಗಿರುತ್ತೆ ನನ್ನ ಜರ್ನಿ ಅನ್ನೋದು ನೋಡಬೇಕು. ಸೊ 100 ಡೇಸ್ ಅಂತೂ ಬ್ರೇಕ್ ಮಾಡೋಕ್ಕೆ ಹೋಗಲ್ಲ. 100% ಕಷ್ಟ ಇರಲಿ ಸುಖ ಇರಲಿ ಏನಾರು ಇರಲಿ ಮಾಡಿಬಿಡ್ತೀನಿ. ಸೊ ಅದಾದಮೇಲೆ 265 ಡೇಸಲ್ಲಿ ಹೇಗಿರುತ್ತೋ ಹೇಗೋ ನನ್ನ ಜರ್ನಿ ಏನೋ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ಯಾಕೆ ಅಂದರೆ ನನಗೂ ಸಿಕ್ಕಾಪಟ್ಟೆ ನಿಮ್ಗಿಂತ ಜಾಸ್ತಿ ನನಗೆ ಕ್ಯೂರಿಯಾಸಿಟಿ ಇದೆ. ಸೊ ನನ್ನ ಕೈಲಿ ಆಗುತ್ತಾ ಅನ್ನೋ ನನಗೆ ಕ್ವಶನ್ ಮಾರ್ಕ್ ಹಾಕತ್ತಾ ಇದ್ದೀನಿ. ಸೊ ನೀವು ಒಂದು ವೀಕಿಂದ ಗೈಸ್ ನನಗೆ ಹೆಂಗಾಗೈತೆ ಅಂದರೆ, ಸೊ ಒಂದೊಂದು ವೀಡಿಯೋ ಮಾಡಬೇಕಾದಾಗಲೂ ನನಗೆ ಕ್ವಶನ್ ಮಾರ್ಕ್ ಹಾಕತ್ತಾ ಇರ್ತೀನಿ. ಸೊ ಓಕೆ,
ನಾನು ಇದನ್ನು ಮಾಡ್ಬೋದಾ 365 ಡೇಸ್ ಕಂಪ್ಲೀಟ್ ಮಾಡ್ಬೋದಾ, ಮಿನಿಮಮ್ 360 ಡೇಸ್ ಆದರೂ ಕಂಪ್ಲೀಟ್ ಮಾಡ್ಬೋದಾ, 360 ಡೇಸ್ಗಾದರೂ ರೀಚ್ ಆಗ್ತೀನಿ ಈ ವರ್ಷದಲ್ಲಿ, 360 ವೀಡಿಯೋಸ್ಗಾದ್ರೂ ರೀಚ್ ಆಗ್ತೀನಾ ಅಂತ ಅನಿಸ್ಬಿಡ್ತಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಒಂದು ಸತಿ ಛಲ ತೊಟ್ಟು ಕೂತ್ಬಿಟ್ಟಿದ್ದೀನಿ, ಹಠ ಹಿಡ್ದು ಕೂತ್ಬಿಟ್ಟಿದ್ದೀನಿ. ಸೊ ಎಷ್ಟಾಗುತ್ತೆ ಅಷ್ಟು ನಮ್ಮ ಕೈಯಲ್ಲಿ ಮಾಡೋಣ. ಇಫ್ ಇನ್ ಕೇಸ್ ತುಂಬ ಎಮರ್ಜೆನ್ಸಿ ಆಗ್ತಾನೆ ಇಲ್ಲ ಅಂದಾಗ ಏನೂ ಮಾಡೋಕ್ಕಾಗಲ್ಲ ಗೈಸ್. ಒಂದು 2 to 3 ಡೇಸ್ ಹೋಗ್ಬಿಡುತ್ತೆ, ಅಥವಾ ಒಂದು 10 ಡೇಸೇ ಹೋದರೂ ಆಶ್ಚರ್ಯ ಇಲ್ಲ. ಒಂದು 10 ಡೇಸ್ ಅಂದರೆ ಒಂದು ವರ್ಷದಲ್ಲಿ 10 to 15 ಡೇಸ್ ಹೋದ್ರೂ ಏನು ಆಶ್ಚರ್ಯ ಇಲ್ಲ. ಸೊ ಆ ರೀತಿಯೆಲ್ಲ ಆಗುತ್ತೆ, ನೋಡೋಣ ಏನು ಮಾಡ್ತೀನೋ ಗೊತ್ತಿಲ್ಲ. ಸೊ ಇವತ್ತಿನ ಕಂಟೆಂಟ್ ಇದಾಗಿತ್ತು ಗೈಸ್. ನಿಮ್ಗೆ ವೀಡಿಯೋ ಇಷ್ಟ ಆಗಿದೆಯಿಲ್ಲೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಸಜೆಷನ್ ಏನು ಅಂದರೆ ದಯವಿಟ್ಟು ಆದಷ್ಟು ಯೋಚನೆ ಮಾಡಿ ಈ ಕಂಟೆಂಟ್ ಫೀಲ್ಡಿಗೆ ಬನ್ನಿ. ಕಂಟೆಂಟ್ ಇಂಡಸ್ಟ್ರಿಗೆ ಅಂದರೆ ಇನ್ಫ್ಲುಯೆನ್ಸರ್ ಇಂಡಸ್ಟ್ರಿ ಅಥವಾ ಸೋಷಿಯಲ್ ಮೀಡಿಯಾ ಇಂಡಸ್ಟ್ರಿಗೆ ಯೋಚನೆ ಮಾಡಿ ಕಾಲಿಡಿ. ಸೊ ನಿಜವಾಗ್ಲೂ ಒಂದೇ ಒಂದು ನನಗೆ ಈಗೇನು ಅನ್ನಿಸ್ತೈತೆ ಅಂದರೆ, ನೀವು ಒಂದು ಕಂಟೆಂಟ್ನ ಇಟ್ಕೊಂಡು ನೀವು ಅದನ್ನೇ ಗ್ರೋ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಗೈಸ್ ಸಿಕ್ಕಾಪಟ್ಟೆ ಕಷ್ಟ ಐತಿ ಈ ಫೀಲ್ಡು. ಸೊ ಯೋಚನೆ ಮಾಡಿ, ಯಾಕೆ ಅಂದರೆ ಇವಾಗ ಏನೋ ಒಂದು ಕಂಟೆಂಟ್, ಇವಾಗ ಕುಕ್ಕಿಂಗ್ ಕಂಟೆಂಟ್ ಅಂತಲೇ ಇಟ್ಕೊಳ್ಳಿ, ಲಕ್ಷಾಂತರ ಅಡುಗೆ ಇರ್ಬೋದು. ಸೊ ಡೈಲಿ ಒಂದು ವೀಡಿಯೋ ಕೊಡೋಕ್ಕಾಗೋದೇ ಇಲ್ಲ ನಿಮ್ಮ ಕೈಲಿ. ಸೊ ವೀಕ್ಲಿ 1 or 2 ಕೊಡ್ಬೋದೇನೋ, ಮೇ ಬಿ ಕಷ್ಟ ಸ್ವಲ್ಪ ಸ್ಟ್ರಗಲ್ ಆದ್ರೂ ಪರವಾಗಿಲ್ಲ ಅಂತಂದರೆ 2 to 3 ವೀಡಿಯೋಸ್ ಕೊಡ್ಬೋದು ವೀಕ್ಲಿ. ಸೊ ಡೈಲಿ ಒಂದು ವೀಡಿಯೋ ಕೊಡೋಕ್ಕೆಲ್ಲ ಕಷ್ಟ. ಸೊ ಅದಾದಮೇಲೆ ನೀವು ಯಾವುದೇ ಫೀಲ್ಡ್ಗೆ ಹೋಗಿ ಗಾಯ್ಸ್, ಇವಾಗ ಏನೋ ಒಂದು ಲೈಕ್ ಅನ್ಬಾಕ್ಸಿಂಗ್ ಅಂತ ಹೋದ್ರೂ ಇವಾಗ ನೀವು ಎಷ್ಟು ಅಂತ ಚಿಕ್ಕ ಮೆಟೀರಿಯಲ್ನ ಅನ್ಬಾಕ್ಸ್ ಮಾಡ್ಕೊಂಡು ಕೂತ್ಕೊತೀರಾ. ಸೊ ಎಲ್ಲ ಮಿಕ್ಸ್ ಮಾಡಲೇಬೇಕು. ಸೊ ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು, ಸುಮಾರು ಚಾನಲ್ಲು ಪ್ರೀವಿಯಸ್ ಇದ್ದಿದ್ದೇ ಅವ್ರದ್ದು ಬೇರೆ ಇದು, ಅಂದರೆ ಒಂದು ಪಾಯಿಂಟ್ ಮಾಡ್ಕೊಂಡು ಲೈಕ್ ಒಂದೇ ಒಂದಕ್ಕೆ, ಫಾರ್ ಎಕ್ಸಾಂಪಲ್ ಗೇಮಿಂಗು. ಸೊ ಗೇಮಿಂಗ್ಗೆ ಅಂತಲೇ ಒಂದು ಚಾನಲ್ ಮಾಡ್ಕೊಂಡು ಅದರಿಂದ ಕ್ಲಿಕ್ ಆಗಿರ್ತಾರೆ. ಬಟ್ ಅದು ಏನು ಅಂದರೆ ಗೇಮಿಂಗ್ ಕಂಟೆಂಟ್ನೇ ಕೊಡೋಕ್ಕಾಗ್ತಾರಲ್ಲ ಅವ್ರ ಕೈಲಿ. ಸೊ ಅವರು ಡೈಲಿ ವ್ಲಾಗ್ಸ್ ಒಂದಷ್ಟು ವೀಡಿಯೋ, ಕಾಮಿಡಿ ವೀಡಿಯೋ ಒಂದಷ್ಟು ವೀಡಿಯೋ, ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಡ್ತಾ ಇರ್ತಾರೆ. ಸೊ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ಗೈಸ್. ಸೊ ನೋಡಿ, ಒಂದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋದು ತುಂಬ ಕಷ್ಟ. ಸೊ ಎಲ್ಲ ಮಿಕ್ಸ್ ಮಾಡಿದ್ರೆ ಒಂದು ಸ್ವಲ್ಪ ಈಸಿ ಆಗುತ್ತೆ. ಸೊ ನನಗೆ ಇವಾಗ ಅದೇ ಕಾಪಾಡ್ತಾರೆ ನನ್ನ. ಸೊ ನಾನು ಎಲ್ಲ ಥರ ಮಿಕ್ಸ್ ಮಾಡಿ ಕಂಟೆಂಟ್ ಮಾಡೋದ್ರಿಂದ ಸೊ ಅದೊಂದು ಕಾಪಾಡ್ಕೊಂಡು ಹೋಗ್ತೈತೆ ಅಂತ ಅನ್ಕೋತೀನಿ. ಸೊ ಗೈಸ್, ಇದು ಇವತ್ತಿನ ವೀಡಿಯೋ ಆಗಿತ್ತು. ಸೊ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಬೆಲ್ ಐಕಾನ್ ನೋಡಿ, ಅದು ಮಾತ್ರ ಮರಿಬೇಡಿ. ಯಾಕಂದರೆ ಪ್ರತಿದಿನ 8 ಗಂಟೆ ನನ್ನ ವೀಡಿಯೋ ಬರುತ್ತೆ. ಸೊ ವೀಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮ್ಗೆ ನೋಟಿಫೈ ಆಗೋಗುತ್ತೆ. ಸೊ ಬೆಲ್ ಐಕಾನ್ ನೋಡೋದ್ರಿಂದ ಇದೊಂದು ಬೆನಿಫಿಟ್ಸ್ ಇರುತ್ತೆ ಅಂತ ಹೇಳ್ತಾ ಗೈಸ್ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ. ಟೇಕ್ ಕೇರ್, ಲವ್ ಯು, ಬಾಯ್.